ಕರ್ನಾಟಕದಲ್ಲಿ ಕೆಲವು ಗೌರ್ಮೆಂಟ್ ಕಾಲೇಜಸ್ ಇದೆ. ಅಲ್ಲಿ ಇಯರ್ಲಿ ಫೀಸ್ 40,000 ರಿಂದ 50,000 ಜನರಲ್ ಮೆರಿಟ್ ಸ್ಟೂಡೆಂಟ್ ಆದರೆ ನಿಮ್ದೇನಾದರೂ ಕ್ಯಾಟಗರಿ ಇದ್ದರೆ ಫೀಸೇ ಕಟ್ಟೋಂಗಿಲ್ಲ. ಹೌದು, KCET ಮೂಲಕ CETಯಲ್ಲಿ ನಿಮ್ಗೇನಾದರೂ ಸೀಟ್ ಸಿಕ್ಕರೆ ವೆರಿ ಲೋ ಫೀಸಲ್ಲಿ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡ್ಬೋದು. ಅದರಲ್ಲೂ ನೀವು ಟಾಪ್ ಟ್ರೆಂಡಿಂಗ್ ಬ್ರಾಂಚಸ್ ಆದ ಕಂಪ್ಯೂಟರ್ ಸೈನ್ಸ್, AML, EC, ಮೆಕ್ಯಾನಿಕಲ್, ಸಿವಿಲ್ ಜೊತೆಗೆ ಹಾಸ್ಟ್ಲು, ಸ್ಕಾಲರ್ಶಿಪ್ಪು, ಫೀಸು, ಅದ್ರ ಜೊತೆ ನಿಮಗೆ ವಾಪಸ್ಸು ಬರುತ್ತೆ. ಸ್ಕಾಲರ್ಶಿಪ್ ಮುಖಾಂತರ ಸೌಲಭ್ಯ ಕೂಡ ಈ ಕಾಲೇಜಸಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾವು ನೋಡೋದು ಕರ್ನಾಟಕದ ಎಲ್ಲ ರೀಜನಲ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ನ. ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ ಕಾಲೇಜ್ ಎಲ್ಲಿದೆ, ಯಾವಾಗ ಸ್ಟಾರ್ಟ್ ಆಯಿತು, ಏನೇನು ಕೋರ್ಸ್ ಇದೆ, ಈ ಕಾಲೇಜಿಗೆ ಸೇರಬೇಕಾದ್ರೆ ಎಷ್ಟು KCET ಕಟ್ ಆಫ್ ಇರುತ್ತೆ, ಈ ಕಾಲೇಜಸಲ್ಲಿ ಯಾವ್ದು ಬೆಸ್ಟು, ಏನು ಪ್ಲೇಸ್ಮೆಂಟ್ ಇದೆ, ನೀವು ಯಾವ ಬ್ರಾಂಚ್ನ ಸೆಲೆಕ್ಟ್ ಮಾಡ್ಬೋದು. ಈ ಎಲ್ಲ ಡೀಟೇಲ್ಸ್ ಏನಾದರೂ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ನಿಮ್ಮ KCET ಆಪ್ಷನ್ ಎಂಟ್ರಿಗೆ ಈ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗುತ್ತೆ. ಈ ಕಾಲೇಜಸಲ್ಲಿ ಟಾಪ್ 1 ಲೀಸ್ಟಲ್ಲಿ ಬರೋದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ. ಇದು ಇರೋದು ಹಾಸನದಲ್ಲಿ. ಸ್ಟಾರ್ಟ್ ಆಗಿರೋದು 2007ರಲ್ಲಿ. ಇಲ್ಲಿ ನಮಗೆ ಕಂಪ್ಯೂಟರ್ ಸೈನ್ಸ್ ಇದೆ, AML ಬ್ರಾಂಚ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಸಿವಿಲ್ ಬ್ರಾಂಚ್ ಇದೆ, ಮೆಕ್ಯಾನಿಕಲ್ ಬ್ರಾಂಚ್ ಇದೆ. ನೀವೇನಾದರೂ KCET ಕಟ್ ಆಫ್ ನೋಡ್ತೀರಿ ಅಂದರೆ ನಿಮ್ಗೇನಾದರೂ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಬೇಕು ಅಂದರೆ ಒಂದು 40,000 ಇಂದ 45,000 ರೇಂಜಲ್ಲಿ ನಿಮ್ಗೇನಾದರೂ ರ್ಯಾಂಕಿಂಗ್ ಇದ್ದರೆ KCETಯಲ್ಲಿ ಈ ಕಾಲೇಜಲ್ಲಿ CS ಬ್ರಾಂಚ್ ಸಿಗುತ್ತೆ. ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಬೇಕಂದರೆ ಒಂದು 60,000 ತನಕ ರ್ಯಾಂಕ್ ಇದ್ದರೆ ಸಿಗುತ್ತೆ. ಸೊ ಮೆಕ್ಯಾನಿಕಲು ಮತ್ತು ಸಿವಿಲ್ ಬ್ರಾಂಚಸ್ಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇರೋದ್ರಿಂದ ನಿಮಗೆ 1,00,000 ಮೇಲೆ ರ್ಯಾಂಕಿಂಗ್ ಇದ್ರೂ ಖಂಡಿತ ಸಿಗುತ್ತೆ. ಈ ಕಾಲೇಜಲ್ಲಿ ಏನಪ್ಪ ಹೈಲೈಟ್ ಅಂದರೆ ಕರ್ನಾಟಕದಲ್ಲಿರೋ ಬೆಸ್ಟ್ ರೀಜನಲ್ ಕಾಲೇಜು, ಟಾಪ್ ಕಾಲೇಜ್ ಅಂತಲೇ ಹೇಳ್ಬೋದು. ಪ್ಲೇಸ್ಮೆಂಟು ಬೆಟ್ರ್ ಇರುತ್ತೆ. ಜೊತೆಗೆ ಹಾಸನ ಆಗಿರೋದ್ರಿಂದ ನಿಮ್ಗೆ ಈಸಿಯಾಗಿ ಎಲ್ಲ ಏರಿಯಾದಕ್ಕೂ ಓಡಾಡೋದಕ್ಕೆ ಕನ್ವೀನಿಯೆಂಟ್ ಆಗಿದೆ. ಸೊ ಒನ್ ಮೋರ್ ಥಿಂಗು, ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲೂ ಪ್ಲೇಸ್ಮೆಂಟ್ ಏನಂದರೆ ಪೂಲ್ ಕ್ಯಾಂಪಸ್ ಇರುತ್ತೆ. ಎಲ್ಲ ಕಾಲೇಜಸ್ ಒಂದೇ ಕಡೆ ಒಂದು ಕಂಪ್ನಿನ ಕರೆಸಿ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿಸ್ತಾರೆ. ಸೊ ನೀವು ಇದನ್ನು ಒಂದು ಪಾಯಿಂಟ್ನ ಕಂಪ್ಯಾರಿಸನ್ ಬಂದಾಗ ಪ್ರೈವೇಟ್ ಕಾಲೇಜ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ ಪ್ಲೇಸ್ಮೆಂಟು ಸ್ವಲ್ಪ ಕಡಿಮೆ ಇರುತ್ತೆ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರ, ಇದು ರಾಮನಗರದಲ್ಲಿದೆ. ಸ್ಟಾರ್ಟ್ ಆಗಿರೋದು 2007ರಲ್ಲಿ. ಇಲ್ಲೂ ಅಷ್ಟೇ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಸಿವಿಲು, ಮೆಕ್ಯಾನಿಕಲ್ ಇದೆ. KCET ಕಟ್ ಆಫ್ ಬಂದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ 53,000 ತನಕ ಲಾಸ್ಟ್ ಇಯರ್ ಇತ್ತು. ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆದರೆ 75,000 ತನಕ ಕಟ್ ಆಫ್ ಇದೆ. ಸೊ ಬೆಂಗಳೂರು ಹತ್ರ ಇರೋದ್ರಿಂದ ಸ್ವಲ್ಪ ಡಿಮ್ಯಾಂಡು ಜಾಸ್ತಿ ಇರುತ್ತೆ. ಸೊ ಪ್ಲೇಸ್ಮೆಂಟ್ ನಾನು ಆಲ್ರೆಡಿ ಹೇಳ್ದಂಗೆ ಇದೆಲ್ಲ ಫುಲ್ ಕ್ಯಾಂಪಸ್, ಎಲ್ಲ ಕಾಲೇಜಸ್ಸು ಒಂದೇ ಕಡೆ ಪ್ಲೇಸ್ ಮಾಡ್ತಾರೆ, ಎಲ್ಲ ಸ್ಟೂಡೆಂಟ್ಸು ಬರ್ತಾರೆ. ಇದು ಕಾಂಪಿಟೇಟಿವ್ ಆಗಿರುತ್ತೆ. ಸೊ ಗೌರ್ಮೆಂಟ್ ಕಾಲೇಜ್ ಹಾವೇರಿ, ಇದು ಅಷ್ಟೇ ಹಾವೇರಿಯಲ್ಲಿ ಲೊಕೇಟ್ ಆಗಿದೆ. 2007ರಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲೂ ಅಷ್ಟೇ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸು ಆ್ಯಂಡ್ ಮೆಕ್ಯಾನಿಕಲ್, ಸಿವಿಲ್ ಬ್ರಾಂಚಸ್ ಇರುತ್ತೆ. ಜನರಲ್ ಆಗಿ ನೀವು CSE ಕಟ್ ಆಫ್ ನೋಡಿದ್ರೆ 55,000 ಇದೆ. ಸೊ ಇದು ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಗೆ ಒಂದು ಒಳ್ಳೆ ಆಪ್ಷನ್ನು. ನೆಕ್ಸ್ಟ್ ಬಂದು ಗೌರ್ಮೆಂಟ್ ಕಾಲೇಜ್ ಕಾರವಾರ. ಇದು ಕಾರವಾರ ಉತ್ತರ ಕರ್ನಾಟಕ ಡಿಸ್ಟಿಕಲ್ಲಿದೆ. 2009ರಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲೂ ಅಷ್ಟೇ ಸೇಮ್ ಬ್ರಾಂಚಸ್ಸು, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್, ಸಿವಿಲ್, ಮೆಕ್ಯಾನಿಕಲ್ ಇರುತ್ತೆ. ಸೊ ಕೆಲವು ಕಾಲೇಜಸಲ್ಲೆಲ್ಲ ನೇಮ್ ಚೇಂಜ್ ಮಾಡಿಕೊಂಡು AML, ಡಾಟಾ ಸೈನ್ಸ್ ಅಂತೆಲ್ಲ ಸ್ಟಾರ್ಟ್ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ನಾವು ಕಂಪ್ಯೂಟರ್ ಸೈನ್ಸ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳೋಣ. KCET ಕಟ್ ಆಫ್ ಬಂದು ಇಲ್ಲಿ 60,000 ರಿಂದ 75,000 ಬಂದರೆ ನಾವು IT ಬ್ರಾಂಚಸ್ಗೆ ಮೋರ್ ಫೋಕಸ್ ಮಾಡೋಣ. ಬೇರೆ ಬ್ರಾಂಚಸ್ ಎಲ್ಲ ನಿಮಗೆ ಹೆಚ್ಚು ಕಮ್ಮಿ ಅದಕ್ಕಿಂತ ಜಾಸ್ತಿ ಇದ್ರೂ ಸೀಟ್ ಸಿಗೋ ಚಾನ್ಸಸ್ ಇದೆ. ಪೀಸ್ಫುಲ್ ಕೋಸ್ಟಲ್ ಕ್ಯಾಂಪಸ್, ನಿಮ್ಮ ಕೋಸ್ಟಲ್ ಕ್ಯಾಂಪಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಬೆಂಗಳೂರಿಂದ ಆ ಕಡೆ ಓದೋರಿಗೆ ಸಮುದ್ರ ಪಕ್ಕದಲ್ಲೇ ಕಾಲೇಜು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಲೀಸ್ಟಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಗಂಗಾವತಿ. ಇದು ಗಂಗಾವತಿ ಕೊಪ್ಪಳ ಡಿಸ್ಟಿಕಲ್ಲಿದೆ. 2011ರಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲೂ ಅಷ್ಟೇ ಸೇಮ್ ಬ್ರಾಂಚಸ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸು, ಸಿವಿಲ್ಲು, ಮೆಕ್ಯಾನಿಕಲ್ ಬ್ರಾಂಚಸ್ ಇದೆ. CS ಕಟ್ ಆಫ್ ಬಂದು ನಿಮಗೆ 10,000 ರಿಂದ 85,000 ನಿಮಗೆ ರ್ಯಾಂಕಿಂಗ್ ಇದ್ದರೆ ಈ ಕಾಲೇಜಲ್ಲಿ ನಿಮಗೆ CS ಬ್ರಾಂಚ್ ಸಿಗುತ್ತೆ. ಇದಕ್ಕಿಂತ ಜಾಸ್ತಿ ಇದ್ದರೆ ಬೇರೆ ಬ್ರಾಂಚಸ್ಸು ಸಿಗುತ್ತೆ. ಸೊ ನೆಕ್ಸ್ಟ್ ಇನ್ ದ ಲಿಸ್ಟು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕುಶಾಲನಗರ. ಸೊ ಇದು ಕುಶಾಲನಗರ ಕೊಡಗುವಲ್ಲಿ ಲೊಕೇಟ್ ಆಗಿದೆ. 2007ರಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲೂ ಅಷ್ಟೇ ಸೇಮ್ ಬ್ರಾಂಚಸ್ ಇದೆ. ಕಟ್ ಆಫ್ ಬಂದು 65,000 ರಿಂದ 78,000 ತನಕ ಲಾಸ್ಟ್ ಇಯರಲ್ಲಿ ನಿಮಗೆ CS ಬ್ರಾಂಚ್ ಆಗಿದೆ. ಸೊ ಇದು ಅಷ್ಟೇ ಕ್ಲೈಮೇಟು, ಕ್ಯಾಂಪಸ್ಸು, ಅಟ್ಮಾಸ್ಫಿಯರ್ ವೆರಿ ಗುಡ್ ಇರುತ್ತೆ. ಇದು ಕೊಡಗು ಡಿಸ್ಟಿಕ್ಕು, ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಸೊ ನೆಕ್ಸ್ಟ್ ಬಂದಾಗ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೀದರಲ್ಲಿ 2017ರಲ್ಲಿ ಸ್ಟಾರ್ಟ್ ಆಯಿತು. ಸೇಮ್ ಬ್ರಾಂಚಸ್ ಆಫರ್ ಮಾಡುತ್ತೆ. ಕಟ್ ಆಫ್ ಬಂದು ನಿಮಗೆ 75,000 ರಿಂದ 90,000 ತನಕ ರ್ಯಾಂಕಿಂಗ್ ಇದೆ. ಸೊ ಒಂದು ಕಂಪ್ಯಾರಿಟಿವ್ಲಿ ನ್ಯೂ ಗೌರ್ಮೆಂಟ್ ಕಾಲೇಜ್ ಇದು. ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಇನ್ನೂ ಈಗೀಗ ಇನ್ಸ್ಟಾಲ್ ಮಾಡ್ತಿರ್ತಾರೆ. ಸೊ ಒಂದ್ಸರಿ ನೀವು ಯಾವುದೇ ಕಾಲೇಜಿಗೆ ಜಾಯ್ನ್ ಆಗೋಕ್ಕೆ ಮುಂಚೆ ಕ್ಯಾಂಪಸ್ ವಿಸಿಟ್ ಮಾಡಿ ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ರಾಯಚೂರು. ಇದು 2007ರಲ್ಲಿ ಸ್ಟಾರ್ಟ್ ಆಯಿತು. ಇಲ್ಲೂ ಅಷ್ಟೇ ಸೇಮ್ ಬ್ರಾಂಚಸ್ ಇದೆ.
ನಿಮಗೆ ಇಲ್ಲಿ 72ರಿಂದ 88,000 ಏನಾದರೂ ರ್ಯಾಂಕಿಂಗ್ ಇದ್ದರೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ ಆರಾಮಾಗಿ ಸೀಟ್ ಸಿಗುತ್ತೆ. ಸೊ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ KR ಪೇಟೆ. ಸೊ ಇದು KR ಪೇಟೆ ಮಂಡ್ಯ ಡಿಸ್ಟಿಕಲ್ಲಿ ಇರೋದು. 2007ರಲ್ಲೇ ಸ್ಟಾರ್ಟ್ ಆಗಿದೆ. ಇಲ್ಲೂ ಅಷ್ಟೇ CS, EC, ಸಿವಿಲು, ಮೆಕ್ಯಾನಿಕಲ್ ಬ್ರಾಂಚಸ್ ಇದೆ. ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಅಂದರೆ 58ರಿಂದ 75,000 ರೂಪಾಯಿ ರೇಂಜಲ್ಲಿ ನಿಮಗೆ KCET ಕಟ್ ಆಫ್ ಇರುತ್ತೆ. ಮಂಡ್ಯ ರೇಂಜ್ ಸ್ಟೂಡೆಂಟ್ಸ್ಗೆ ಇದು ತುಂಬ ಹತ್ರ ಇದೆ. ಸೊ ಆರಾಮಾಗಿ ಜಾಯ್ನ್ ಆಗ್ತಾರೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರದಲ್ಲಿದೆ. 2007 ಸ್ಟಾರ್ಟ್ ಆಗಿದೆ. ಸೊ ಕಂಪ್ಯೂಟರ್ ಸೈನ್ಸು, EC, ಸಿವಿಲ್, ಮೆಕ್ಯಾನಿಕಲ್ ಇದೆ. ಕಟ್ ಆಫ್ ಬಂದು 60ರಿಂದ 80,000 ರೂಪಾಯಿ, 80,000 ರ್ಯಾಂಕಿಂಗ್ ತನಕ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಳ್ಳಕೆರೆ ಚಿತ್ರದುರ್ಗದಲ್ಲಿದೆ. 2011ರಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲೂ ಅಷ್ಟೇ ಸೇಮ್ ಬ್ರಾಂಚಸ್ ಆಫರ್ ಮಾಡ್ತಾ ಇದೆ. 70ರಿಂದ 90,000 KCET ರ್ಯಾಂಕ್ ಇದ್ದರೆ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತಲ್ಕಾಲ್ ಕೊಪ್ಪಳ ಡಿಸ್ಟಿಕಲ್ಲಿದೆ. 2011ರಲ್ಲಿ ಸ್ಟಾರ್ಟ್ ಆಗಿದೆ. ಸೇಮ್ ಬ್ರಾಂಚಸ್ ಇದೆ. KCET ಕಟ್ ಆಫ್ ಬಂದು 80ರಿಂದ 95,000 ತನಕ ರ್ಯಾಂಕಿಂಗ್ ಇದೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ನರಗುಂದ, ಸೊ ಗದಗ ಡಿಸ್ಟಿಕಲ್ಲಿದೆ. 2010ರಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲೂ ಅಷ್ಟೇ ಸೇಮ್ ಬ್ರಾಂಚಸ್ ಇದೆ. ನಿಮಗೆ 75ರಿಂದ 90,000 ರ್ಯಾಂಕಿಂಗ್ ಇದೆ. ಈ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಮೊಸಳೆ ಹೊಸಳ್ಳಿ, ಇದು ಹಾಸನದಲ್ಲಿರೋ ಇನ್ನೊಂದು ಕಾಲೇಜು. 2021ರಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಇಲ್ಲೂ ಅಷ್ಟೇ ಸೇಮ್ ಬ್ರಾಂಚಸ್ಸು. ಜೊತೆಗೆ ನಾನು ಆಲ್ರೆಡಿ ಹೇಳಿದಾಗೆ IT ಬ್ರಾಂಚಸಲ್ಲಿ ನೇಮ್ ಚೇಂಜ್ ಮಾಡಿಕೊಂಡು ಕೆಲವು ಹೊಸ ಬ್ರಾಂಚಸ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ನೀವು ಒಂದ್ಸರಿ ಚೆಕ್ ಮಾಡಿದ್ರೆ ಕಾಲೇಜಲ್ಲಿ ನಿಮ್ಗೆ ನೀಟಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ 60,000ದಿಂದ 75,000 ಇದ್ದರೆ ರ್ಯಾಂಕಿಂಗು ನಿಮ್ಗೆ ಸಿಗುತ್ತೆ. ಸೊ ಇನ್ನು ಈಗ ಹೊಸ ಕಾಲೇಜ್ ಆಗಿರೋದ್ರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರು, ಲ್ಯಾಬ್ಸ್ ಎಲ್ಲ ಈಗ ಸೆಟಪ್ ಮಾಡ್ತಿರ್ತಾರೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹೂವಿನ ಅಡಗಿ, ಸೊ ವಿಜಯನಗರದಲ್ಲಿರೋ ಕಾಲೇಜು. 2007ರಲ್ಲಿ ಸ್ಟಾರ್ಟ್ ಆಗಿದೆ. ಇದು ಅಷ್ಟೇ ಸೇಮ್ ಬ್ರಾಂಚಸ್ನ ಆಫರ್ ಮಾಡುತ್ತೆ. ಸೊ ಮೆಕ್ಯಾನಿಕಲು, ಸಿವಿಲು, ಕಂಪ್ಯೂಟರ್ ಸೈನ್ಸು ಎಲ್ಲ ಬ್ರಾಂಚಸ್ ಇರುತ್ತೆ. ಜೊತೆಗೆ KCET ಕಟ್ ಆಫ್ ಬಂದು 78ರಿಂದ 95,000 ರ್ಯಾಂಕಿಂಗ್ ಇದ್ದರೆ ನಿಮ್ಗೆ ಈ ಕಾಲೇಜಲ್ಲಿ ಸಿಗುತ್ತೆ. ಏನಪ್ಪ ಈ ರೀಜನಲ್ ಕಾಲೇಜಸ್ ಇರಿದ್ರೆ ಅಡ್ವಾಂಟೇಜು, ಫೀಸ್ ತುಂಬ ಕಡಿಮೆ. ಕಂಪೇರ್ ಮಾಡಿದ್ರೆ ಎಷ್ಟೋ ಕಾಲೇಜ್ಗೆ ಅದು ಫೀಸ್ ಕಡಿಮೆ. ನಿಮಗೆ ಸ್ಕಾಲರ್ಶಿಪ್ ಎಲ್ಲ ಸಿಗೋದ್ರಿಂದ 0 ಫೀಸಲ್ಲೇ ನೀವು ಇಂಜಿನಿಯರಿಂಗ್ ಮಾಡ್ಬೋದು. ಸೊ ಇಲ್ಲಿ ಏನಂದರೆ ಗೌರ್ಮೆಂಟ್ ಸೀಟಿಂದನೇ ಸೀಟ್ ಸಿಗೋದು, ಯಾವುದೇ ಮ್ಯಾನೇಜ್ಮೆಂಟ್ ಕೋಟ ಇರೋದಿಲ್ಲ, ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ನಿಮಗೆ KCETನೂ ಅಷ್ಟೇ ತುಂಬ ಏನಂದರೆ ಫೆಸಿಲಿಟೀಸ್ ಕಡಿಮೆ ಇರುತ್ತೆ, ಅಂದರೆ ತುಂಬ ಜನ ಬರೋದಿಲ್ಲ. ಸೊ ಕಾಂಪಿಟೇಷನು ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಸೊ ನೀವು ಆರಾಮಾಗಿ ಇದು ಅಡ್ವಾಂಟೇಜಸ್ ಅಂತ. ನೀವು ಏನು ಈ ಕಾಲೇಜಿಗೆ ಸೇರೋಕ್ಕೆ ಮುಂಚೆಗೆ ಏನು ತಿಳ್ಕೊಬೇಕು ಅಂದರೆ ಪ್ಲೇಸ್ಮೆಂಟ್ಸು, ಅದನ್ನು ಆಲ್ರೆಡಿ ಹೇಳ್ದಂಗೆ ಎಲ್ಲ ಫುಲ್ ಕ್ಯಾಂಪಸಲ್ಲಿರುತ್ತೆ. ಪ್ರೈವೇಟ್ ಕಾಲೇಜಸ್ ಥರ ಕಾಂಪಿಟೇಟಿವ್ ಆಗಿ ನಿಮಗೆ ಪ್ಲೇಸ್ಮೆಂಟ್ಸ್ಗೆಲ್ಲ ಸಪೋರ್ಟ್ ಮಾಡಲ್ಲ. ಸೊ ಕೆಲವು ಬ್ರಾಂಚಸ್ ಎಲ್ಲ ಲಿಮಿಟೆಡ್ ಸೀಟ್ಸ್ ಇರ್ತದೆ. ನೀವೇ ಇಂಡಿಪೆಂಡೆಂಟಾಗಿ ಸ್ಕಿಲ್ ಡೆವಲಪ್ ಮಾಡ್ಕೊಬೇಕು. ಏನಕ್ಕಂದರೆ ನೀವು ತುಂಬ ಏನು ಇನ್ವೆಸ್ಟ್ ಮಾಡೋದಿರೋದಿಲ್ಲ. ಸೊ ಈಗ ನೀವು ಪ್ರೈವೇಟ್ ಕಾಲೇಜಲ್ಲಿ ಸೇರಿಸಿ 2 ಲಕ್ಷ ಖರ್ಚು ಮಾಡಿ ಇಂಜಿನಿಯರಿಂಗ್ ಓದಬಹುದು. ಈ ಕಾಲೇಜಲ್ಲಿ ಫ್ರೀಯಾಗಿ ಓದಿ ಆ 2 ಲಕ್ಷದಲ್ಲಿ ನೀವು ಪ್ರತಿ ವರ್ಷ ನೀವು ಸ್ಕಿಲ್ನ ಡೆವಲಪ್ ಮಾಡಿಕೊಂಡ್ರೆ ನೀವು ಫುಲ್ ಕಾಂಪಿಟೇಟಿವ್ ಆಗಿರ್ತೀವಿ. ಯಾವ ಥರ ಸ್ಕಿಲ್ ಡೆವಲಪ್ ಮಾಡಿ, ಕೋಡಿಂಗ್ನ, ಕಮ್ಯುನಿಕೇಷನ್ನ, ಇಂಟರ್ನ್ಶಿಪ್ಸ್ನ, ಪ್ರಾಜೆಕ್ಟ್ಸ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರೆ ನೀವು ಕಾಂಪಿಟೇಟಿವ್ ಆಗಿ ನೀವು ಜಾಯ್ನ್ ಆಗ್ಬೋದು. ಈಗ ನೀವು ಇಷ್ಟು ಕಾಲೇಜಸಲ್ಲಿ ಯಾವುದು ಟಾಪ್ ಕಾಲೇಜಸ್ ಅಂದರೆ, ಸೊ ಹಾಸನದಲ್ಲಿರೋ ಕಾಲೇಜು ಟಾಪಲ್ಲೇ ಅಂತ ಕನ್ಸಿಡರ್ ಮಾಡ್ಕೊಬೋದು. ರಾಮನಗರ ಇಸ್ ಗುಡ್ ಕಾಲೇಜು, ಹಾವೇರಿ ಅದು ಬೆಸ್ಟೇ, KR ಪೇಟೆ ಆ್ಯಂಡ್ ಕುಶಾಲನಗರ ಇದನ್ನು ಟಾಪ್ 5 ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಈ ಕೆಲವು ಕಾಲೇಜಸ್ ಎಲ್ಲ ಇದೆ, ಕೆಲವುದರಲ್ಲಿ ಇನ್ನು ಫೆಸಿಲಿಟೀಸ್ ಶಾರ್ಟೇಜ್ ಇದೆ. ನೀವು ಯಾವುದೇ ಕಾಲೇಜಿಗೆ ಜಾಯ್ನ್ ಆಗೋಕ್ಕೆ ಮುಂಚೆ ನೀವು ಥಿಂಕ್ ಮಾಡಬೇಕಾಗಿರೋದು ಒಂದು ಸರಿ ಆ ಕಾಲೇಜ್ ಹತ್ರ ವಿಸಿಟ್ ಮಾಡಿ ನಿಮ್ಮದು ರ್ಯಾಂಕಿಂಗ್ಗೆ ಸೂಟಬಲ್ಲ, ನಾನೇ ಇಂಟೆನ್ಷನಲ್ಲಿ ನಾನೇ ಎಲ್ಲ ಓನಾಗಿ ಕಲಿತೀನಿ ಅಂದರೆ ನೀವು ಗೌರ್ಮೆಂಟ್ ಕಾಲೇಜ್ ತೊಗೊಂಡ್ರೂ ತಪ್ಪೇನಿಲ್ಲ. ಕಾಲೇಜ್ ಮ್ಯಾಟ್ರ್ ಆಗೋದಿಲ್ಲ, ನಿಮ್ಮ ಸ್ಕಿಲ್ ಮ್ಯಾಟ್ರ್ ಆಗುತ್ತೆ. ಸೊ ಈಗ ಯಾವ ಬ್ರಾಂಚಸ್ ತೊಗೊಬೇಕು ಅಂತ ಬಂದರೆ, ಈಗ ಟ್ರೆಂಡ್ ನಡೀತಾ ಇರೋದು ಕಂಪ್ಯೂಟರ್ ಸೈನ್ಸು, AML, ಡಾಟಾ ಸೈನ್ಸು, ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಬ್ರಾಂಚಸ್. ಈಗ ಯಾರನ್ನೇ ಕೇಳಿ ನೋಡಿ ಎಲ್ಲ IT ರಿಲೇಟೆಡ್ ಬ್ರಾಂಚಸ್ಸೇ ಕೇಳ್ತಾರೆ. ಸೊ ನಿಮಗೇನಾದರೂ ನನಗೆ IT ಬೇಡ ಅಂದರೆ ಸಿವಿಲು, ಮೆಕ್ಯಾನಿಕಲು ಒಳ್ಳೆ ಆಪ್ಷನ್ನೇ. ಯಾಕಂದರೆ ಈಗೆಲ್ಲ ತುಂಬ ಪ್ಲೇಸ್ಮೆಂಟ್ ಸಿಗ್ತಾ ಇರೋದೇ ಈ ಕೋರ್ ಬ್ರಾಂಚಸ್. ಸಿವಿಲು, ಮೆಕ್ಯಾನಿಕಲ್ ಅವ್ರಿಗೆ ಎಲ್ಲೂ ಕೆಲಸ ಇಲ್ಲ ಅಂತ ಹೇಳೋಂಗೆ ಇಲ್ಲ, ಅಷ್ಟು ಡಿಮ್ಯಾಂಡ್ ಇದೆ. ಸೊ ನೀವು ಯೋಚನೆ ಮಾಡಿ.